ಒಂದಲ್ಲ ಒಂದು ಘಟನೆಗಳು ನಡೀತಾನೆ ಇದೆ. ಹುಬ್ಳಿಯಲ್ಲಾಯ್ತು, ನೇಹ ಇರ್ಬೋದು, ಈ ತರ ಪ್ರತಿಯೊಂದನ್ನು ಕೂಡ ನಾಗಮಂಗಲದಲ್ಲಿ ಗಣೇಶನ್ ಗಲಾಟೆ ಆಯಿತು. ಈ ತರ ಒಂದಲ್ಲ ಒಂದು ಘಟನೆಗಳು ಈ ರಾಜ್ಯದಲ್ಲಿ ನಡೆದು ಸರ್ಕಾರ ಇಲ್ಲಿ ಬದುಕಿದೆ ಅಂತ ಯಾರಿಗೂ ಅನ್ಸೋದೇ ಇಲ್ಲ. ಸರ್ಕಾರ ಸತ್ತೋಗಿದೆ. ಸರ್ಕಾರದಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ, ಮಂತ್ರಿಗಳು ಯಾರು ಕೆಲಸ ಮಾಡಲ್ಲ, ಅರ್ಥನೇ ಆಗ್ತಾ ಇಲ್ಲ ನಮಗೆ. ಮುಖ್ಯಮಂತ್ರಿಗಳು ಅವ್ರ ಪ್ರಕಾರ ಅವ್ರ MLAಗಳು ಹೇಳಿರೋದು ಮೊದಲು ಸಿದ್ದರಾಮಯ್ಯ ಅಲ್ಲ, ಈಗ ಬೇರೆ ಸಿದ್ದರಾಮಯ್ಯ ಅಂತ ಹೇಳ್ತೀರ. ಮೊನ್ನೆ ಯಾವುದೋ ಕನ್ನಡ ಇದು ಚಲನಚಿತ್ರೋತ್ಸವ ನಡೀತು. ಚಲನಚಿತ್ರೋತ್ಸವದಲ್ಲಿ ನಾನಿದ್ದಾಗ ನಾನು ಅದಕ್ಕೊಂದ್ಸರಿ ಚೇರ್ಮನ್ ಆಗಿದ್ದೆ. ಹಿಂದೆ ಇವರು ಆಗಕ್ಕೆ 2 ವರ್ಷ ಹಿಂದೆ ನಾನು ಅದಕ್ಕೆ ಚೇರ್ಮನ್ ಆಗಿದ್ದೆ. ನಾನು ನಡೆಸಿದ್ದೀನಿ. ಅವಾಗೂ ಬಂದಿಲ್ಲ ಯಾರು. ಅದ್ರ ಹಿಂದೆನೂ ನಡೆಸಿದ್ದಾರೆ, ಅವಾಗೂ ಯಾರು ಬಂದಿಲ್ಲ. ಅವ್ರ ಸಿಸ್ಟಮೇ ಹಂಗೆ. ಈ ನಮ್ಮ DK ಶಿವಕುಮಾರ್ ಔಟು ಕಲಾವಿದರಿಗೆಲ್ಲ ಏನೋ ಅವರು ಯಾರು ಸುದೀಪು ಯಾರು ಇದಾರಲ್ಲ ಅವ್ರಿಗೆಲ್ಲ ನೆಟ್ಟು ಬೋಲ್ಟ್ ಟೈಟ್ ಮಾಡ್ತೀನಿ ಅಂತ. ಏನ್ ನಾವೇನ್ ದುಡ್ಡು ಕೊಡ್ತೀರಾ ಅವ್ರಿಗೆ ನೆಟ್ಟು ಬೋಲ್ಟ್ ಟೈಟ್ ಮಾಡಕ್ಕೆ? ಮತ್ತೆ ಇನ್ನೇನ್ ಮಾಡ್ಬೇಕು? ನಾವೇನ್ ದುಡ್ಡು ಕೊಡ್ತೀರಾ? ಅಶೋಕಣ್ಣ ಇನ್ನೇನ್ ಮಾಡ್ಬೇಕು ಹೇಳು? ಕನ್ನಡ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಬರ್ಲಿಲ್ಲ ಅಂದ್ರೆ ಇನ್ನೇನ್ ಮಾಡ್ಬೇಕು? ನೀವು ಕನ್ನಡ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಬರ್ಲಿಲ್ಲ ಅಂದ್ರೆ ಇನ್ನೇನ್ ಮಾಡ್ಬೇಕು? 8 ಕೋಟಿ ಖರ್ಚು ಮಾಡಿದ್ದೀರಾ. ಹೌದು, ನೀವು ಅವ್ರಿಗೆ ಕನ್ನಡ ಎಲ್ಲ ಹೇಳ್ತಾ ಇದಾರೆ. ನಮ್ಗೆ ಇನ್ವಿಟೇಷನ್ ಬಂದಿಲ್ಲ ಅಂತ ಹೇಳಿದ್ದಾರೆ. ಹೋರಾಟ ಮಾಡಿದ್ರು ತಪ್ಪು ಬರಲ್ಲ. ಅದಕ್ಕೆ ನೆಟ್ಟು ಬೋಲ್ಟ್ ಟೈಟ್ ಮಾಡೋದ ಅಲ್ಲ. ಬರಲ್ಲ. ಬೆದರಿಕೆ ಹಾಕ್ಬೇಕಾ? ಜಲದ ಹೋರಾಟ ಮಾಡಿದ್ರು ಬರಲ್ಲ. ಇನ್ನೇನ್ ಮಾಡ್ಬೇಕು? ನೆಲ ಸಂವಿಧಾನ ಏನಾಗ್ತದೆ ಸರ್? ಯಾವ ರೀತಿ ಹಕ್ಕನ್ನು ಕಾಪಾಡ್ತಿದ್ದಾರೆ, ಯಾವ ರೀತಿ ಸಂದೇಶ ಸೌಜನ್ಯ ನಿಮ್ಮ ಹತ್ರ ಭಾಷೆ ಹೋರಾಟ ಈ ರೀತಿ ನೇರವಾಗಿ ಈ ರೀತಿ ಹೆದರಿಕೆ ಬೆದರಿಕೆ ಕೂಡ ಈ ನೆಲ ಭಾಷೆ ಸರ್ಕಾರದ ಬೆದರಿಕೆ ಆಗ್ತಾರಂದ್ರೆ ಅವರು ಸುಮ್ಮನೆ ಹಿಂಗಂದ್ರೆ ಜನ ಬರ್ತಾರೆ. ನಿಂತ್ಕೊಂಡ್ರೆ ಸಾರ್ವಜನಿಕವಾಗಿ ನಿಂತ್ಕೊಂಡ್ರೆ ಬಂದ್ರೆ ಈ ಸರ್ಕಾರ ನೋಡುವ ಇಷ್ಟ ಬಂದಂಗೆ ನಡ್ಕೋಬೋದಾ? ಮಾತಾಡ್ಬೋದಾ? ಇದು ಮಾಡ್ತೀವಿ, ಬೋಲ್ಟ್ ಟೈಟ್ ಮಾಡ್ತೀವಿ. ಮಾಡ್ರಪ್ಪ ನೋಡೋಣ. ಇವರಿಂದ 10 ಜನ ಬರ್ತಾರೆ. ಯಾವ ಸವಾಲ್? ಕನ್ನಡವೇ ಉಸಿರು. ವಿರೋಧ ಮಾಡ್ತೀರಾ? ವಿರೋಧ ಮಾಡ್ತೀರಿ ಅಂತ ಹೇಳಿ ಅದರ ಮೇಲೆ ನಾಯಕರು ಮಾತಾಡ್ತಿರ್ಬೇಕಾದ್ರೆ ಅವರ ಮಾತಿಗೆ ಅಡಚಣೆ ಮಾಡೋದ, ಸಮರ್ಥಿಸ್ಕೋತಾರ, ಬೆದರಿಕೆ ಆಯ್ತು. ಕನ್ನಡ ವಿರೋಧಿ ಬಿಜೆಪಿಗೆ ಸನ್ಮಾನ್ಯ ಅಧ್ಯಕ್ಷರು ಮಾತಾಡಿ. ಸವಾಲ್ ತರ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು
ಕರೀರಿ. ದೇಶ ಹೇಳಿ ರಾಜ್ಯಪಾಲರ ಈ ರಾಜ್ಯದ ಒಂದು ಸ್ವಾಭಿಮಾನದಿಂದ ಇರ್ತಕ್ಕಂಥ ಭಾಷಣ ಇದೆಯಲ್ಲ ರಾಜ್ಯಪಾಲ ತಾವು ಅದಕ್ಕೊಂದು ಗೌರವ ಇದೆ. ಗೌರವಯುತವಾಗಿ ರಾಜ್ಯಪಾಲರಿಗೆ ಹಿಂದಿ ಬಾಯಲ್ಲಿ ನಾವು ಏನು ಹೇಳಿಸ್ತೀವಿ ಅದೆಲ್ಲ ನಡೆಯುವಂಥದ್ದು ನಡಿಬೇಕು. ಗೌರವಯುತವಾಗಿ ನಡಿಬೇಕು. ಅದಕ್ಕೋಸ್ಕರ ನಾವು ಹೇಳುವಂಥದ್ದು. ಬಿಜೆಪಿ ಬರಲ್ವಾ, ಜೆಡಿಎಸ್ ಬರಲ್ವಾ, ಕನ್ನಡಿಗರು ಬರಲ್ವಾ? ಮೇಕೆದಾಟು ಬರೀ ಕಾಂಗ್ರೆಸ್ ಅವ್ರ ಹೋರಾಟ, ಸರ್ಕಾರಗಳೇ ಕರ್ನಾಟಕದ ಇತಿಹಾಸ ಮೇಕೆದಾಟು ಬರೀ ಕಾಂಗ್ರೆಸ್ ಅವ್ರ ಹೋರಾಟ, ಅಶ್ವಥ್ ಅವರೇ, ನೀವು ಮತ್ತೆ ಈಗೇನು ಯಾಕೆ ಮಾತಾಡ್ತೀರಿ? ನೀವು ಸುಮ್ಮನೆ ಕೂತ್ಕೊಳ್ಳಿ. ಮೇಕೆದಾಟು ಬರೀ ಬಿಜೆಪಿ. ನೀವು ಮಾತಾಡಿ. ನೀವು ಮಾತಾಡಿ. ಅಶೋಕ್ ಮಾತಾಡ್ತಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಈಗ ಜವಾಬ್ದಾರಿಯುತ ಸರ್ಕಾರ ಇದು. ಈಗ ಏನೋ ಫಿಲಂ ಫೆಸ್ಟಿವಲ್ ಮಾಡ್ತಾ ಇದ್ದಾರೆ. ಫಿಲಂ ಫೆಸ್ಟಿವಲ್ ಮಾಡೋದಂತೆ ಕನ್ನಡ ಚಲನಚಿತ್ರದ ಅಭಿವೃದ್ಧಿ ಮಾಡಬೇಕು ಅನ್ನೋದು ಆ ಉದ್ದೇಶದಿಂದ ಸರ್ಕಾರ ಪ್ರತಿ ಬಾರಿ ನಾವಿದ್ದಾಗೂ ದುಡ್ಡು ಕೊಟ್ಟಿದ್ದೀರಿ, ಅವರು ದುಡ್ಡು ಕೊಟ್ಟಿದ್ದಾರೆ. ಆ ದುಡ್ಡು ಕೊಟ್ಟಾಗ ಅವ್ರ ಕಾರ್ಯಕ್ರಮವನ್ನ ಯಾರು ಇವರು ಹೆಡ್ ಮಾಡಿರ್ತಾರೆ, ಹೆಡ್ ಮಾಸ್ಟರ್ ಯಾರು ಮಾಡಿರ್ತಾರೆ, ಹೆಡ್ ಮಾಸ್ಟರ್ ಕರ್ತವ್ಯ ಮಕ್ಕಳನ್ನೆಲ್ಲ ಹೆಂಗೆ ಚೇರ್ ಹಾಕಿ ಕೂತಿರ್ಸ್ಬೇಕು, ಮಕ್ಕಳನ್ನ ಹೆಂಗೆ ಪಾಠ ಹೇಳ್ಕೊಡ್ಬೇಕು, ಆ ಹೆಡ್ ಮಾಸ್ಟರ್ ಕೆಲಸ. ಆ ಹೆಡ್ ಮಾಸ್ಟರ್ನೇ ಸರಿಯಾಗಿರೋರು ಮಾಡಿಲ್ಲ ಇವರು. ಹೆಡ್ ಮಾಸ್ಟರ್ ಸರಿಯಾಗಿ ಮಾಡಿದ್ರೆ ಇವಾಗೆಲ್ಲ ಏನು ಹೇಳ್ತಾವ್ರೆ, ನಮ್ಗೆ ಇನ್ವಿಟೇಷನ್ನೇ ಬಂದಿಲ್ಲ ಅಂತ. ಆಮೇಲೆ ಇವರೊಂದು ವಾಟ್ಸಪ್ ಬಿಟ್ರು, ನಾವು ಇಂಥವ್ರು ಕೊಟ್ಟಿದ್ದೀರಿ ಅಂತ. ಪೋಸ್ಟಲ್ಲಿ ಹಾಕ್ಬಿಟ್ರೆ ಬರೋರು ಯಾರು ಇಲ್ಲ ಇಲ್ಲಿ. ಪೋಸ್ಟಲ್ಲಿ ಹಾಕ್ಬಿಟ್ಟು ಬರೋರಿಲ್ಲ. ತಾರಾ ಅವರೇ ಪ್ರೆಸ್ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದ್ದಾರೆ, ನನಗೆ ಇನ್ವಿಟೇಷನ್ನೇ ಬಂದಿಲ್ಲ ಅಂತ. ನೋಡಿ, ನಾವು ಕಲಾವಿದರಿಗೆ ಗೌರವ ಕೊಡಬೇಕು. ನೋಡ್ರಿ, ನಾನು ಮೇಕೆದಾಟು ಪಾದಯಾತ್ರೆ ಮಾಡಿದೆ, ಯಾರು ಬರಲಿಲ್ಲ. ಯಾಕೆ ಬರಬೇಕು? ನೀ ಕಾಂಗ್ರೆಸ್ ಬಾವುಟ ಇಟ್ಕೊಂಡು ಕೈ ಗುರ್ತಿಟ್ಕೊಂಡು ಎಲ್ಲ ಹೋದ್ರೆ ಯಾರು ಬರ್ತಾರೆ? ಯಾರು ಬರ್ತಾರೆ? ಮೇಕೆದಾಟು ಬರೀ ಕಾಂಗ್ರೆಸ್ ಅಂತ ನೀವೇ ಯಾಕೆ ಧಮಕಿ ಹಾಕ್ತೀರಾ? ನೀವು ಯಾರೋ ಸಾಹಿತಿಗಳು, ಯಾರೋ ಕನ್ನಡ ಪರ ಹೋರಾಟಗಾರರು ಅವ್ರು ಮಾಡಿದ್ರೆ ಕನ್ನಡ ಪರ ಹೋರಾಟಗಾರರು, ದಲಿತ ಹೋರಾಟಗಾರರು ಹೋದ್ರು. ಸ್ನಾನ ಮಾಡಿದ್ರು, ನಾನು ನೋಡಿದೆ ಅದನ್ನೆಲ್ಲ. ಯಾಕೆ ಮೇಕೆದಾಟು ಬಿಡಪ್ಪ, ನೀವು ನೋಡಿ, ನೀವು ಮೊದಲು ಪಲ್ಯೂಟ್ ಆಗಿರೋ ಅಶ್ವಥ್ ನೀವು ನಾನು ಮೇಕೆದಾಟುಗೆ ಹೋಗಿ ನದಿಯಲ್ಲಿ ಕೂತ್ಕೊಂಡ್ರು, ನದಿಗೆ ಪೂಜೆ ಮಾಡಿದ್ರು, ಪಂಚೆ ಹಾಕ್ಬೇಕು. ಅದೇ ಅವರೆಲ್ಲ ಫೋಟೋ ಶೋಟೋ ಆಯ್ತು. ಅದು ಚಲನಚಿತ್ರ ಅದನ್ನೇ ನಾನು ಹೇಳ್ತಾ ಇರೋದು. ಇದು ಅವ್ರ ಕಾರ್ಯಕ್ರಮ, ಡಿ ಕೆ ಶಿವಕುಮಾರ್ ಅವ್ರ ಕಾರ್ಯಕ್ರಮ. ಅವ್ರು ಯಾಕೆ ಬಂದಿಲ್ಲ ಅಂತ ಕೇಳ್ತಾರೆ. ಡಿ ಕೆ ಶಿವಕುಮಾರ್ ಅವ್ರ ಕಾರ್ಯಕ್ರಮ. ವಾಟ್ ಈಸ್ ಡಿ ಕೆ ಶಿವಕುಮಾರ್ ಕಾರ್ಯಕ್ರಮ? ನಾನು ಕೇಳಿದೆ, ನಾನು ಸಿದ್ದರಾಮಯ್ಯನವ್ರು ಕೇಳಿದೆ, ಅಸೆಂಬ್ಲಿಯಲ್ಲೇ ಕೇಳಿದ್ದೀನಿ, ಇಲ್ಲೇ ಕೇಳಿದ್ದೀನಿ. ಏನ್ ಸರ್ ನಿಮ್ ಫೋಟೋ ಒಂದು ಇಲ್ಲ, ಎಲ್ಲ ಡಿ ಕೆ ಶಿವಕುಮಾರ್ದೇ ಇದೆ ಅಂದ್ರೆ ಹೇಳಿದ್ರು. ಮತ್ತೆ ಪ್ರೋಗ್ರಾಮ್ ಅವ್ರದ್ದು ಅಲ್ಲಲ್ಲ, ಆಯ್ತು. ಅವ್ರು ನನ್ನ ಪ್ರೋಗ್ರಾಮ್ ಬರ್ಲಿಲ್ಲ ಅಂತ ಹೇಳಿದ್ರೆ ನೀವು ಅದಕ್ಕೆ ನೀವು ಅವ್ರ ಮೇಲೆ ಸೇಡ್ ತೀರ್ಸ್ಕೊಂಡ್ರೆ ಯಾವ ನ್ಯಾಯ? ಕಲಾವಿದರಿಗೆ ನಾವು ದುಡ್ಡು ಕೊಡ್ತೀರಾ? ನಾವೇನು ಕೊಡಲ್ಲ. ಅವರು ನೋಡಿ, ಅವ್ರ ಎಲೆಕ್ಷನ್ ಬೇಕಾದಷ್ಟು ಜನ ಕಲಾವಿದರು ಕಾಂಗ್ರೆಸ್ಗೂ ಕ್ಯಾನ್ವಾಸ್ ಮಾಡಿದ್ದಾರೆ, ಬಿಜೆಪಿಗೆ ಮಾಡಿದ್ದಾರೆ, ಜನತಾದಳಕ್ಕೆ ಮಾಡಿದ್ದಾರೆ. ಅವ್ರು ಯಾವ ಟೈಮಲ್ಲಿ ಯಾರು ಮಾಡ್ತಾರೋ ನಮಗೆ ಗೊತ್ತಿಲ್ಲ, ಯಾಕೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ನನಗೆ. ಅದರಿಂದ ನೀವು ಕಲಾವಿದರಿಗೆ ನೆಟ್ಟು ಬೋಲ್ಟು ಟೈಟ್ ಮಾಡಕ್ ಹೋದ್ರೆ ನೀವು ಟೈಟ್ ಮಾಡ್ಬೇಕಾಗಿರೋದು ಇಲ್ಲಿ ಸರ್ಕಾರಕ್ಕೆ. ಯಾರ್ಯಾರು ಕೆಲಸ ಮಾಡ್ತಾ ಇಲ್ಲಲ್ಲ, ಹಾಕೊಂಡಿದ್ರಲ್ಲ, ಮುಖ್ಯಮಂತ್ರಿ ಅನೌನ್ಸ್ ಮಾಡಿದ್ರು, ಎಲ್ಲರೂ ಒಂದು ತಿಂಗಳಿಗೊಂದ್ಸರಿ ಎಲ್ಲರೂ ಸಭೆ ಮಾಡ್ಬೇಕು, ಹೋಗಿ ಕುಂದುಕೊರತೆ ಸಭೆ ಇದು ನನ್ನ ಪ್ರಮಾಣ ಅಂತ ಹೇಳಿದ್ರು. ಯಾವ ಮಂತ್ರಿನೂ ಹೋಗಿಲ್ಲ. ನನ್ನ ಹತ್ರ ರೆಕಾರ್ಡೇ ಇದೆ, ನನ್ನ ಹತ್ರ